ಚಿರಾಗ್, ಏನ್ ಮಾಡ್ತಿದ್ದೀರಾ? ಏನಿಲ್ವಲ್ಲ. ಮತ್ತೆ ನನ್ನ ಬ್ಯಾಗ್ ಪಕ್ಕ ಯಾಕೆ ನಿಂತಿದ್ದೀರಾ? ಓ, ಬ್ಯಾಗ್. ನಾನು ಯಾಕೆ ನಿಮ್ಮ ಬ್ಯಾಗ್ ಮುಟ್ಬಿಟ್ಟು ಅದರಲ್ಲಿ ಏನಾದರೂ ತೊಗೊಳ್ಳಿ? ನನ್ನ ರೂಮಲ್ಲಿ ನಾನು ನಿಂತಿರೋ ಜಾಗದಲ್ಲಿ ನಿಮ್ಮ ಬ್ಯಾಗ್ ಇರೋದು, ನೆನಪಿರಲಿ. ಅದ್ಯಾವುದೋ ಒಂದು ಗಾದೆ ಇದೆ ಅಲ್ವಾ, ಪಂಪ್ಕಿನ್ ಕಳ್ಳ ಅಂದ್ರೆ ಶೋಲ್ಡರ್ ಮುಟ್ಟು ನೋಡ್ಕೊಂಡ್ರಂತೆ. ಪಂಪ್ಕಿನ್ನು ನ್ಯಾಪ್ಕಿನ್ನು ಅಂದರೆ ಯಾವನಿಗೂ ಅರ್ಥ ಆಗಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂತೆ. ಇದು ಅಚ್ಚ ಕನ್ನಡದ ಸ್ವಚ್ಛ ಗಾದೆ. ಕರೆಕ್ಟ್ ಕರೆಕ್ಟ್. ಈ ಗಾದೆ ನಿಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಲ್ಲ, ನಾನು ಕೇಳಿದ್ದು ನನ್ನ ಬ್ಯಾಗ್ ಪಕ್ಕ ಯಾಕೆ ನಿಂತಿದ್ದೀರಾ ಅಂತ, ಆದ್ರೆ ನೀವೇ ನನ್ನ ಬ್ಯಾಗಿಂದ ಏನೂ ತಗೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಏಯ್, ಕಳ್ಳಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಈಗ ನನ್ನ ಲೈಫಿಗೆ ಅಡ್ದಾರಿಲ್ ಬಂದಿರೋದು ನೀವು. ಹಾಯ್ ಚಿರು. ಸತ್ಯ ಬಂದಿಯಲ್ಲ, ನಿನಗೆ ಕಾಯ್ತಾ ಇದ್ದೆ. ಅಲ್ಲಪ್ಪ, ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿಗೆ ಬಾ ಅಂತ ಯಾಕೆ ಕಾಲ್ ಮಾಡಿದೆ? ಮನೇಲಿ ಮಾತಾಡೋದು ಬೇಡ ಅಂತ ಅನ್ನಿಸ್ತು. ಸದ್ಯಕ್ಕೆ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಹೇಳು, ದಿಶಾ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ? ದುಬೈಯಿಂದ ಲಾಸ್ಟ್ ಮಂತ್ ದಿಶಾ ಅವ್ರ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ದಲ್ಲ, ಅದು ಸುಳ್ಳು. ಏನು ಹೇಳ್ತಿದೀಯಾ? ಆ ದಿನ ದುಬೈಯಿಂದ ಬೆಂಗಳೂರಿಗೆ ಯಾವ ಫ್ಲೈಟ್ ಕೂಡ ಬುಕ್ ಆಗಿಲ್ಲ. ಎಲ್ಲಿದೆ ನೋಡೋದ್ರ ಲಿಸ್ಟು. ಹಾಗಾದ್ರೆ ಅವ್ರ ಪೇರೆಂಟ್ಸ್ ಯಾವ ಕಂಟ್ರಿಯಿಂದ ಬಂದಿದ್ದಾರೆ? ಹೀಗೆ ಹೇಳ್ತೀನಿ ಅಂತ ಏನು ಅಂದ್ಕೊಂಬಿಡ ಚಿರು. ನನಗೇನು ದಿಶಾ ಪೇರೆಂಟ್ಸ್ ಫೇಕ್ ಅನಿಸ್ತಿದೆ. ಜಯಚಂದ್ರ. ನನ್ನ ಮಗಳು ಕ್ಯಾರೆಕ್ಟರ್ ಬಿಡಬೇಡ ಅಂತ ತುಂಬ ರಿಹರ್ಸಲ್ ಮಾಡಿದ್ಲು. ಆದರೂ ಸ್ಲಿಪ್ ಆಗೋಯ್ತು. ನೀನು ಕೇಳಿದ್ಮೇಲೆ ನನಗೂ ಯಾಕೋ ಹಂಗೆ ಅನ್ನಿಸ್ತದೆ. ಅವತ್ತು ಅವ್ರ ಅಪ್ಪ ಅಮ್ಮ ತುಂಬ ವಿಚಿತ್ರವಾಗಿ ಆಡ್ತಾಯಿದ್ರು. ಅವ್ರ ಸ್ಟೈಲು ಆ್ಯಟಿಟ್ಯೂಡ್ನೆಲ್ಲ ಈಗ ನೆನೆಸ್ಕೊಂಡ್ರೆ ನೀನು ಹೇಳ್ದಂಗೆ ಅವ್ರ ಫೇಕ್ ಪೇರೆಂಟ್ಸ್ ಅನ್ನಿಸ್ತದೆ. ಬಟ್ ನೀನು ಈಗಲೇ ದಿಶಾ ಬಗ್ಗೆ ಯಾವ ನಿರ್ಧಾರಕ್ಕೂ ಬರಬೇಡ. ಇನ್ನು ಏನೇನು ವಿಷಯ ಸಿಗುತ್ತೋ ಎಲ್ಲ ಕಲೆಕ್ಟ್ ಮಾಡಿ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ. ಇನ್ನು ಅದನ್ನೇ ಯಾಕೆ ಯೋಚನೆ ಮಾಡ್ತಿದೀಯ ಚಿರು? ನೀನು ದಿಶಾನೇ ನಂಬಲ್ಲ ಅಂದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದೀಯಾ? ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಮುತ್ತ ಏನೆಲ್ಲ ನಡೀತಿದೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಈ ಜಗತ್ತಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಜಾಸ್ತಿ ಅಂತ ಅನಿಸ್ತಾ ಇದೆ. ಆದರೆ ಕೊನೆ ಗೆಲ್ಲೋದು ಸತ್ಯನೇ ಅಲ್ವಾ? ಆ ನಂಬಿಕೆಲೆ ನಾನಿರೋದು. ನೀನು ಹೇಳ್ದಂಗೆ ದಿಶಾ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹೌದು, ಹಾಗೆ ಮಾಡು. ಬಟ್ ಸದ್ಯಕ್ಕೆ ಮೊದಲಿನ ಥರ ಕಾಮಾಗೆ ಇರು. ಯಾಕೆಂದರೆ ನಾನೀಗ ನಿನಗೆ ಹೇಳೋ ವಿಷಯ ಕೇಳಿದ್ರೆ ನಿನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಯಾರ ಬಗ್ಗೆ? ಏನು ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಅತ್ತಿಗೆ ಬಗ್ಗೆ. ಅತ್ತಿಗೆ ಬಗ್ಗೆನಾ? ಏನೋ ಅವರಿಗೆ ಮಗು ಹೀಗಾಯ್ತಲ್ಲ, ಗಂಡ ಮತ್ತೆ ಫಾರಿನ್ಗೆ ಹೋದ್ರಲ್ಲ ಅನ್ನೋ ಚಿಂತೆನೇ ಇಲ್ಲ ಅನ್ಸುತ್ತೆ. ಏನೋ ಅದು ಹೀಗೆ ಹೇಳ್ತಿದ್ಯಾ? ಅತ್ತಿಗೆಗೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ಬೇಜಾರಾಗಬೇಡ ಮಗ, ನನಗೊಂದು ಡೌಟ್ ಬಂತು, ಅದಕ್ಕೆ ಕೇಳಿದೆ. ಡೌಟಾ? ನಮ್ಮ ಅತ್ತಿಗೆ ಮೇಲೆ ಡೌಟಾ? ಹೌದು. ಮಾತ್ರೆ ತಗೊಳ್ಳಿ ಮಾವ. ಏನ್ ಮಾವ, ಯಾವಾಗಲೂ ಮಾತ್ರೆ ತಗೊಳಕ್ ಇಷ್ಟೊಂದು ಹಠ ಮಾಡ್ತೀರಾ? ಹೀಗೆ ಹಠ ಮಾಡಿದ್ರೆ ನೀವು ಯಾವಾಗ ಹುಷಾರಾಗೋದು? ಪ್ಲೀಸ್ ಮಾತ್ರೆ ತಗೊಳ್ಳಿ. ಇನ್ನು ಎಷ್ಟು ದಿನ ಅಂತ ಹೀಗೆ ವೀಲ್ ಚೇರ್ ಮೇಲೆ ಇರ್ತೀರಾ? ಚೆನ್ನಾಗಿ ಊಟ ಮಾಡಿ ಟೈಮ್ ಕರೆಕ್ಟಾಗಿ ಮಾತ್ರೆ ತಗೊಂಡ್ರೆ ತಾನೆ ನೀವು ಬೇಗ ಹುಷಾರಾಗೋದು. ನಮಗೂ ನಿಮ್ಮನ್ನ ಈ ಥರ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಾ ಇಲ್ಲ ಮಾವ. ನೀವೇ ಈ ಮನೆಗೆ ಮೇನ್ ಪಿಲ್ಲರ್ ಅನ್ನೋದನ್ನ ಮರಿಬೇಡಿ. ದಯವಿಟ್ಟು ಈ ಮಾತ್ರೆ ತಗೊಳ್ಳಿ. ಎಲ್ಲಿ ಮಾಡಿ. ಏನೂ ಆಗಲ್ಲ, ನೀರು ಕೊಡಿ. ಅದಕ್ಕೆ ಅಪ್ಪನ ಜೊತೆ ಇಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಈ ಹಿಂದೆ ಅದು ಹೇಗೆ ಜಗಳ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಆಗಿದ್ದಿದ್ದು ನಿಜನಾ ಅಥವಾ ಈಗ ನಡ್ಕೊಳ್ತಿರೋದು ಸತ್ಯನಾ? ಆದರ್ಶ್ ಹೇಳ್ದಂಗೆ ಇವರಿಬ್ಬರ ಮಧ್ಯೆ ಜಗಳ ಆಗಿದ್ರೂ ಅದು ಬಿಸ್ನೆಸ್ ರಿಲೇಟೆಡ್ ವಿಷಯಕ್ಕಿರಬಹುದೇನೋ. ನಾನೇ ಸುಮ್ಮನೆ ಅದಕ್ಕೆ ಬಗ್ಗೆ ಅನುಮಾನ ಪಡ್ತಿದ್ದೀನಿ ಅನ್ನಿಸ್ತದೆ. ನೀನು ಬಂದಿರೋದು ಗೊತ್ತಾಗೆ ನಿನ್ನ ಮುಂದೆ ಒಳ್ಳೆಯವಳ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಚಿರು. ನೋಡಿದ್ರ ಮಾವ, ಒಂದು ಮಾತ್ರೆ ತಗೊಳ್ಳೋದು ಎಷ್ಟೊತ್ತು?
ಎಷ್ಟು ಬೇಗ ಮುಗ್ದೇ ಹೋಯ್ತು. ಇದಕ್ಕೆ ನೀವು ಇಷ್ಟೊಂದು ಹಠ ಮಾಡ್ತಿರಲ್ಲ, ಇದು ಸರಿನಾ? ನೋಡು ಚಿರು, ದಿನಾಗ್ಲೂ ಇಷ್ಟೆ. ಮಾತ್ರೆ ತಗೊಳಕ್ಕೆ ಎಷ್ಟು ಬಲವಂತ ಮಾಡಬೇಕು ಗೊತ್ತಾ? ಬೇಡ ಬೇಡ ಅಂತಾನೆ ಇರ್ತಾರೆ. ನಿಮ್ಗಿದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಪ್ಪ, ಆದರೆ ನೀವು ಹುಷಾರಾಗಬೇಕಂದ್ರೆ ಇದನ್ನೆಲ್ಲ ತಗೊಳ್ಳೇಬೇಕಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಚಿರು, ಆದ್ರೆ ಮಾವ ನನ್ನ ಮಾತೇ ಕೇಳಲ್ಲ ಅಂತಾರೆ. ದಿನಾಗ್ಲೂ ಮಾತ್ರೆ ತಗೊಳಕ್ಕೆ ಎಷ್ಟು ಹಠ ಮಾಡ್ತಾರೆ ಗೊತ್ತಾ? ಬಿಡಿ ಅದಕ್ಕೆ, ಇನ್ಮೇಲೆ ನಾನೇ ಅಪ್ಪಗೆ ಮಾತ್ರೆ ಕೊಡ್ತೀನಿ. ಅಯ್ಯೋ ಬೇಡ ಚಿರು, ನೀನ್ ಯಾಕೆ ಇದೆಲ್ಲ ಮಾಡ್ಬೇಕು? ನಾನಿದ್ದೀನಲ್ಲ, ನಾನ್ ಮಾಡ್ತೇನೆ. ಮಾವ ಎಷ್ಟೇ ಬೇಡ ಅಂದ್ರೂ ನಾನೇನ್ ಮಾತ್ರೆ ಕೊಡೋದು ನಿಲ್ಸ್ಬಿಡ್ತೀನ? ಅವ್ರು ಬೇಗ ಹುಷಾರಾಗಬೇಕು ಅನ್ನೋದೇ ನನ್ನ ಆಸೆ. ಹೌದಕ್ಕೆ, ನೀವು ಹೇಳ್ದಂಗೆ ಅಪ್ಪ ಬೇಗ ರಿಕವರ್ ಆಗಬೇಕು, ಅದೇ ನನ್ನ ಆಸೆ. ಯಾವ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಚಿರು. ನನ್ನ ಕಣ್ಮುಂದೆನೇ ಈ ಮುದುಕ ನರಳಿ ನರಳಿ ಸಾಯ್ಬೇಕು, ಹಾಗೆ ಮಾಡ್ತೀನಿ. ಮಾವ, ಊಟ ಆಯ್ತಲ್ವಾ? ಜ್ಯೂಸ್ ತಂದೆ, ತಗೊಳ್ಳಿ. ಬೇಡ, ಯಾಕೆ? ಈಗ ತಾನೇ ಊಟ ಮಾಡಿ ಮಾತ್ರೆ ಕೊಟ್ಟಿದ್ದೀನಿ. ಮೇಲಿಂದ ಮೇಲೆ ಈ ಥರ ಜ್ಯೂಸ್ ಎಲ್ಲ ಕೊಟ್ಟರೆ ಅವ್ರಿಗೆ ಇಂಡೈಜೆಷನ್ ಆಗುತ್ತೆ. ಏನೂ ಆಗಲ್ಲ ಸೌಂದರ್ಯ. ನೀವ್ ಹೆಂಗ್ ಮಾವಂಗ್ ಡೈಲಿ ಮಾತ್ರೆ ಕೊಡ್ತಿರೋ ಹಾಗೆ ನಾನ್ ಡೈಲಿ ಅವ್ರಿಗೆ ಜ್ಯೂಸ್ ಕೊಡ್ತೀನಿ. ಇವತ್ತಿನವರೆಗೂ ಬೇಡ ಅಂದಿಲ್ಲ, ಇವತ್ತು ಯಾಕೆ ಬೇಡ ಅಂತಿದ್ದೀರಾ?